ಹಿಂದೆನೆ ಬಾರಪ್ಪ, ಹಿಂದೆ ಹಿಂದೆ ಬಾ, ನಿಧಾನಕ್ ಬಾ. ಇಲ್ಲೇ ಪಾಯಿಂಟ್ ಇರೋದು, ನೋಡ್ಕೊಂಡು ಬನ್ನಿ, ಹಿಂಗೆ ಬನ್ನಿ. ಲೇ ಪಾಪ ಕುಮಾರಣ್ಣ, ಅವ್ರಿಗೆ ಒಂದ್ಸಲಿ ಹೋಗ್ಬಿಟ್ಟು ಇಳಿದು ಒಂದ್ಸಲಿ ಬಂದು ಪಾಯಿಂಟ್ ನೋಡ್ಕೊಂಡು ಹೋಗುದು ಕೇಳಪ್ಪ. ಪಾಯಿಂಟ್ ನೋಡ್ಕೊಂಡು ಹೋದ್ರೆ ಅವರಿಗೆ ಗೊತ್ತಾಗುತ್ತೆ ಕರೆಕ್ಟ್ ಆಗಿ ಇಂಥ ತವಲನೆ ಗಾಡಿ ನಿಲ್ಲಿಸಬಹುದು ಅಂತ. ಅವ್ರಿಗೆ ಗೊತ್ತಾಗ್ತಿಲ್ಲ ಅನ್ಸುತ್ ಕಣ್ ಮಗ. ಒಳಗಲ್ಲ, ನೀನೇ ಒಂದ್ ಮುಂದೆ ನಿನ್ಕೊಂಡ್ಬಿಟ್ಟು ಈ ಕಡೆ ಈ ಕಡೆ ಸೈಡ್ ಬಾ ಅಂತ ಹೇಳು. ಏ ಸಾವ್ಕಾರ, ತಡಿಯಲ್ಲ, ಅವ್ರು ನೋಡ್ದಂಗೆ ಸುಮ್ಕೆ ಬರ್ತಾರಲ್ಲ, ಅವ್ರಿಗೆ ಗೊತ್ತಾಯ್ತು ಕಣ್, ಸುಮ್ಕಿರು. ಪಾಯಿಂಟ್ ಯಾವ್ದಾಯ್ತೋ ಅಲ್ಲಿ ಬಂದ್ ಗಾಡಿ ನಿಲ್ಲಿಸ್ತಾರೆ. ಒಂದ್ರಿಟ್ಟು ಸಮಾಧಾನ ಆಗ್ಲಾ, ಆತರ ಮಾಡಬಾರ್ದು ಹಿಂಗೆ. ಬರ್ಲಿ ಬರ್ಲಿ ಬರ್ಲಿ, ಒಂಚೂರ್ ಬರ್ಲಿ, ಇನ್ನೊಂದ್ ಸ್ವಲ್ಪ ಬರ್ಲಿ. ಬರ್ಲಿ 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 ಬರ್ಲಿ. ಅಲ್ಲ ಕಣ್ ದೊಡಪ್ಪ, ಈಗ ಅಪ್ಪಂಗೆ ಹೇಳಿದ್ರೆ ಆಗ್ತಿತ್ತು ಅನ್ಸುತ್ ಕಣ್ ದೊಡಪ್ಪ. ನನ್ಗೆ ಯಾಕ ಮನ್ಸೇ ತಡಿತಿಲ್ಲ, ಸಮಾಧಾನನೇ ಆಗ್ತಿಲ್ಲ. ಅಪ್ಪ ನನಗೆ ಹೇಳ್ದಂಗೆ ಕೇಳ್ದಂಗೆ ಬೋರ್ ಕೊರ್ಸಿದಾರಲ್ಲ, ನನಗೊಂದ್ ಮಾತು ಹೇಳಿದ್ರೆ ಏನಾಗ್ತಿತ್ತು ಅಂತ ಬೇಜಾರ್ ಮಾಡ್ಕೊಳಲ್ವೇನ್ ದೊಡಪ್ಪ? ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ. ಏನಾದ್ರೂ ಇರ್ಲಿ, ಒಂದ್ ಮಾತು ಹೇಳಿದ್ರು ಆಗ್ತಿತ್ತು ಅನ್ಸುತ್ತೆ ಕಣ ದೊಡಪ್ಪ. ಹೋಗತ್ಲಾಗ ಮಂತ ಹೋಗ್ಬಿಟ್ಟು ಬೈಕಲ್ಲಿ ರಪ್ಪನ ಹೋಗಿ ಕರ್ಕೊಂಡ್ ಬಂದ್ಬಿಡೋಣ ಅತ್ಲಾಗೆ. ನನ್ಗೆ ಯಾಕ ಮನ್ಸಿಗೆ ಸಮಾಧಾನ ಆಗ್ತಿಲ್ಲ. ಏನ್ ಮಾಡಂದ್ರಿ ಗೌಡ್ರೆ, ಅಪ್ಪಂಗೂ ಕರ್ಕೊಂಬರೋಣ ಹೋಗಿ ಅತ್ಲಾಗೆ. ಹಂಗಲ್ ಕಂಡ್ಲ ಪಾಪ ಕುಮಾರಣ್ಣ, ನಾನು ಹೇಳೋದು ಒಂದ್ರಿಟ್ಟು ತಲೆಗೆ ಹೋಗ್ಲಿ ನಿನ್ಗೆ. ನಾನು ಹೇಳ್ತಿರೋದು ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳ. ನಾನೇನು ಬೇಡ ಅಂತ ನಾನು ಹೇಳ್ತಿಲ್ಲ, ಗೊತ್ತಾಗ್ಲಿ, ರಂಗಪ್ಪಂಗೂ ಗೊತ್ತಾಗ್ಲಿ ಕಣೋ. ಅಕಸ್ಮಾತ್ ಏನಾರು ಬೋರ್ನಲ್ಲಿ ಒಂದೇ ಸಂಖ್ಯೆ ಇರಲ್ಲ, ನೀರ್ ಸಿಕ್ಕಿರೂ ಸಿಗ್ಬೋದು ನಮ್ ಪುಣ್ಯಕ್ಕೆ, ಕೆಲವು ಟೈಮು ಸಿಗ್ದಲೇ ಇರ್ಬೋದು. ಈಗ ಅವನಿಗೆ ಮೊದ್ಲೇನೆ ತಲೆ ಕೆಟ್ಟೋಗಂಗ ಆಗ್ಬಿಟ್ಟೈತಿ, ಇಲ್ದವೆಲ್ಲ ತಲೆಯಲ್ಲಿ ಯೋಚನೆಗಳು ಉಟ್ಕೊಂಡ್ಬಿಟ್ಟಿದಾವೆ. ಈಗ ತಿರ್ಗಾ ಈಗ ಬೋರ್ ಕೊರ್ಸಿರ್ತೀವಿ, ಅಕಸ್ಮಾತ್ ಏನಾದ್ರು ಮಧ್ಯದಲ್ಲಿ ನೀರ್ ಸಿಗ್ದಂಗ ಆಗೋದು, ಸ್ವಲ್ಪ ಟೈಮು ಗಡಿಬಿಡಿ ಆಗಂಗ ಆಗುತ್ತೆ, ಸಿಕ್ಕಾಬಿಟ್ಟೆ ಟೆನ್ಷನ್ ತಗೊಳ್ತಾನೆ, ಯೋಚನೆ ಬಂದ್ಬಿಡುತ್ತೆ, ಆರೋಗ್ಯ ಬೇರೆ ಕರೆಕ್ಟ್ ಆಗಿಲ್ಲ ಅವನಿಗೆ. ಅದಕ್ಕೋಸ್ಕರನೇ ಏನಿದ್ರು ಕಡೆಗೆ ಹೇಳಿದ್ರೆ ಆಗುತ್ತೆ ಅಂತ ನಾನು. ಗೌಡ್ರಿಗೂ ಒಂದ್ ಮಾತು ಕೇಳಪ್ಪ, ಗೌಡ್ರು ಹೆಂಗಂತಾರೋ ಹಂಗೆ, ನಂದೇನಿಲ್ಲ ಕಣ್ಮಗ. ಹೂ ಕಣ್ಲ ಪಾಪ ಕುಮಾರಣ್ಣ, ನಿಮ್ ದೊಡ್ಡಪ್ಪ ಸಾವುಕಾರ ಹೇಳ್ತಿರೋದು ಒಂಥರ ನ್ಯಾಯನೇ ಐತೆ. ಈಗ ಹೆಂಗ್ ಆಗ್ಬಿಡುತ್ತೆ ಅಂದ್ರೆ, ಎಡವಟ್ಟಾದ್ರೆ ಏನಪ್ಪ ಮಾಡೋಣ? ಅವ್ನ್ ರಂಗಜ್ಜ ಸಖತ್ತು ತಲೆಗೆ ಹಾಕೊಂಡ್ಬಿಡ್ತಾನ. ಅವನಿಗೆ ತೋಟ ಹೊಲ ಗದ್ದೆ ಅಂದ್ರೆ ಪಂಚ ಪ್ರಾಣ. ಈಗ ನೀರ್ ಬೇರೆ ಸಿಕ್ತಿಲ್ಲ ಅಂತ ಮೊದ್ಲೇ ತಲೆ ಕೆಟ್ಟು ಕುಂತಾನವನು. ತಿರ್ಗಾ ಈಗ ಬೋರ್ ಕೊರ್ಸ್ತಿರ್ಬೇಕಾದ್ರೆ ಏನಾದ್ರು ನೀರು ತಡವಾಗಿ ಸಿಗೋದು ಅಥವಾ ಸಿಗ್ದಂಗೆ ಇದ್ಬಿಡೋದು, ಹಿಂಗ ಆಗ್ಬಿಟ್ರೆ ಶಾಕ್ ಆಗ್ಬಿಡ್ತಾನೆ. ಸರಿ ಕಣ್ಗೌಡ್ರಿ, ಆಯ್ತು. ಸರಿ ಕಣ್ದೊಡಪ್ಪ, ಆಯ್ತು. ನೀವ್ ಹೆಂಗ್ ಹೇಳ್ತಿರೋ ಹಂಗೆ ಕೇಳ್ತೀನಿ ಕಣ್, ಹೇಳ್ರಿ. ನೀವು ಹೇಳ್ತಿರೋದು ಈಗ ನಮ್ಮ ಒಳ್ಳೇದಕ್ಕೆ ಯಾರವ ಹೇಳ್ತಿರೋದು. ಏನು ಮಾಡಕ್ ಆಗಲ್ಲ ಇವಾಗ. ಸಮಯ ಸಂದರ್ಭ ಬಂದಾಗ ಏನು ಮಾಡಕ್ ಆಗಲ್ಲ, ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಈಗ ಅಪ್ಪಂಗೆ ಹೇಳಿದ್ರೆ ಸರಿ ಆಗಲ್ಲ. ಬೇಡ ಬಿಡ್ರಿ, ಆಮೇಕಿಂದ ನಾನು ಹೇಳಿದ್ರೆ ಆಗುತ್ತೆ. ಸರಿ ಕಣ್ದೊಡಪ್ಪ, ಆಯ್ತು. ಇನ್ನೇನು ಶುರು ಮಾಡ್ಸೋಣ ಹಂಗಾದ್ರೆ. ಇನ್ನೇನು ಮನೆಯವ್ರಿಗೆ ಯಾರಿಗೂ ಹೇಳಿಲ್ಲ, ಏನಿಲ್ಲ. ಇನ್ನೇನು ಬೋರ್ ಕೊರಿಯಕ್ಕೆ ಹೇಳೋಣ ಅತ್ಲಾಗೆ. ಟೈಮ್ ಇನ್ ಯಾಕೆ ಮಾಡ್ತೀಯಪ್ಪ, ಶುರು ಮಾಡಿಸುವತ್ಲಾಗಿ. ಏನ್ರಿ ಗೌಡ್ರೆ, ಇನ್ನೇನು ಶುರು ಮಾಡ್ಕೊಳ್ಳಿ ಅಲ್ವಾ ಬೋರ್ ಕೊರಿಯಕ್ಕೆ? ಏನಣ್ಣ, ನಾವ್ ಕೆಲ್ಸ ಶುರು ಮಾಡ್ಕೊಳ್ಳೋಣ, ಇನ್ನೇನು ಟೈಮ್ ಆಯ್ತು ಕಣಣ್ಣ. ಹೂ ಕಣಪ್ಪ, ಶುರು ಮಾಡ್ಕೊಳ್ರಿ. ಇನ್ನೇನು ಕೈ ಮುಗಿದ್ ಬಿಡ್ತೀವಿ, ತಾಯಿ ನಮ್ಮ ಅವಂಗೆ ಹೆಸರಿಟ್ಕೊಂಡ್ಬಿಟ್ವಾ, ಪೂಜೆನೂ ಆಯ್ತು. ನಿಮ್ದು ಅದೇನಾಯ್ತು ಕೆಲ್ಸ ಶುರು ಮಾಡ್ಕೊಳ್ರಿ ಈಗಳಲ್ಲೇ ಪಾಪ. ಇನ್ನೊಂದು ಪಾಯಿಂಟ್ ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ಟು ನೀವು ಇದ್ ಮಾಡ್ಬೇಕು ಕಣ್ರಪ್ಪ. ಇನ್ನೊಂದ್ಸಲಿ ಪಾಯಿಂಟ್ ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡಿದೀರಾ ಅಣ್ಣ? ಅದೇಂಗಣ್ಣ ನಾವು ಪಾಯಿಂಟ್ ನೋಡ್ಕೊಂಡಲ್ಲೇ ನಾವು ಗಾಡಿ ನಿಲ್ಸಕ್ಕಾಗುತ್ತೆ? ಅಲ್ಲ, ನೀವ್ ಹೇಳ್ದಂಗೆ ನಾವು ಮಾತು ಕೇಳ್ಬೇಕಲ್ವೇನಣ್ಣ? ನೋಡ್ರಿ, ಅಲ್ಲಿ ಕರೆಕ್ಟ್ ಆಗಿ ಪಾಯಿಂಟ್ ಹತ್ರ ಇದ್ ನಿಂತಿಲ್ಲ ಅಂತ ನೋಡಿ, ನೀವು ಗಾಡಿ ಕರೆಕ್ಟ್ ಆಗಿ ನೋಡಿ. ಆ ಕಡೆ ಈ ಕಡೆ ಒಂದ್ ಈಟ ಆದ್ರೂ ಒಂದ್ ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆಗೈತೆ ಅಂತ ಕೇಳ್ರಿ ಬೇಕಾದ್ರೆ. ಏನ್ರಿ ಕುಮಾರಣ್ಣರೇ, ಹೆಚ್ಚು ಕಮ್ಮಿ ಏನಾರು ಆಗೈತೆ ಹೇಳ್ಬಿಡ್ರಿ, ಹಂಗೇನಾರು ಇದ್ರೆ. ಹಂಗೇನಿಲ್ಲಪ್ಪ, ಕರೆಕ್ಟ್ ಆಗಿ ಪಾಯಿಂಟ್ ಹತ್ರ ನೀವು ಹೋಗೈತೆ. ಸರಿ, ಆಯ್ತು. ನಿಮ್ ಕೆಲಸ ಶುರು ಮಾಡ್ಕೊಳ್ರಪ್ಪ ನೀವು, ಬೇಗ. ಇದೇನಪ್ಪ ಇದು? ಏನು ರಂಗಾಚಾರ ಹೊಲದಲ್ಲಿ ಏನು ಬೋರ್ ಕೊರಿಸ್ತಿದಾರ? ನಮಗ್ ವಿಷಯನೇ ಗೊತ್ತಿಲ್ಲ. ಆಗಳ ಬೋರ್ ಕೊರಿಸ್ತಲೇ ಸುಮ್ಕೆ ಬಂದ್ಬಿಟ್ಟು ಲಾರಿ ನಿಂತ್ಕೊಳುತ್ತಾ? ನಮ್ಗೆ ಯಾರಿಗೂ ವಿಷಯನೇ ಗೊತ್ತಿಲ್ವಲ್ಲ. ಮಂತವ್ ನೋಡಿದ್ರೆ ರಂಗಜ್ಜ ಗೌರಜ್ಜಿ ಎಲ್ಲ ಅಲ್ಲೇ ಇದಾರೆ, ಸರೋದಮ್ಮ ಎಲ್ಲಾರು ಮನೆಯವರೆಲ್ಲ ಅಲ್ಲೇ ಇದಾರೆ. ಇಲ್ಲಿ ನೋಡಿದ್ರೆ ಅಲ್ಲೇ ಬೋರ್ ಕೊರಿಸ್ತಿದಾರೆ. ಸಾವುಕಾರರು, ಕುಮಾರಣ್ಣ, ಗೌಡ್ರು, 3 ಜನ ಇರೋದು. ಏನ್ ಹಿಂಗೆ ಸಡನ್ ಆಗಿ ಬೋರ್ ಕೊರಿಸಿದಾರಲ್ಲ? ಮನೆಯವ್ರಿಗೆ ಯಾರಿಗಾರು ವಿಷಯ ಗೊತ್ತಾಯ್ತೋ ಗೊತ್ತಿಲ್ಲಪ್ಪ. ಗೊತ್ತಿರುತ್ತೆ, ಈಗ ಬೋರ್ ಕೊರಿಸಿದಾರ ಅಂದ್ಮೇಲೆ ವಿಷಯ ಗೊತ್ತಿರ್ದಂಗೆ ಇರುತ್ತಾ? ನಮಗೆ ಹೇಳಿಲ್ಲ ಆಟೆ. ಇವರೆಲ್ಲಾರು ಬಲು ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ ಇವರೆಲ್ಲಾರು. ಮನೆಯವರೆಲ್ಲ ಇದಾರಲ್ಲ, ಮಾಡ್ತೀನಿ ಕಣ್ತಡಿ. ಮಂತ ಹೋಗ್ ಬರ್ತೀನಿ. ಆ ಗೌರಜ್ಜಿಗೆ ಹೇಳ್ತೀನಿ. ಅಲ್ಲ ಗೌರಜ್ಜಿ, ನೆನ್ನೆ ನಮ್ ಜೊತೆ ಹೊಲತಾವೆಲ್ಲ ಬಂದು ಸೊಪ್ಪೆಲ್ಲ ಕುಯ್ಕೊಂಡು ಹೋಗೈತೆ. ಒಂದ್ ಮಾತು ಹೇಳೈತೆ ನೋಡು, ನಮ್ ಜೊತೆ ಬಂದು ನಮ್ಗೆ ಮಾತಾಡ್ಸ್ಕೊಂಡು ನಮ್ ಜೊತೆ ಇದ್ರು. ಅಲ್ಲ, ನಾವೇನಾರು ಇದ್ರೆ ಎಲ್ಲಾ ಹೇಳ್ಬಿಡ್ತೀವಿ. ಈ ಗೌರಜ್ಜಿ ನೋಡು ಬಾಯ್ ಬಿಟ್ಟು ಹೇಳೈತೇನಂತ. ಗೌರಜ್ಜಿ, ಅದೋ ಗೌರಜ್ಜಿ. ಏನೇ ಅಮ್ಮಯ್ಯ, ಗಿರ್ಜಮ್ಮ, ಏನೇ ಸಮಾಚಾರ? ಏನ್ ಹಿಂಗ್ ಬಂದ್ಬಿಟ್ಟಿದ್ಯಲ್ಲ ಮನೆ ಕಡೆ? ಓಹೋ, ಬೆಳಿಗ್ಗೆಯಿಂದ ಬಂದಿರೋದ್ವಲ್ಲ, ಅದಕ್ಕೆ ಬಂದ ಮಾತಾಡ್ಸ್ಕೊಂಡು ಹೋಗೋದಕ್ಕೆ. ಬಾರೆ ಅಮ್ಮಣ್ಣಿ, ನನಗೂ ಬೇಜಾರಾಗ್ತಿತ್ತು ಕಣ್, ಬಾರೆ ಅತ್ಲಾಗಿ ಕೂತ್ಕೊಳ್ಳೋಣ. ಮತ್ತಿನ್ನೇನ್ ಸಮಾಚಾರ? ಏನ್ ಮಾಡಿದ್ದೆ ಅಡಿಗೆ? ಸಾಂಬಾರ್ ಏನ್ ಮಾಡಿದ್ದೆ?
ಸಾಂಬಾರ್ ಇನ್ನೇನ್ ನೆನ್ನೆ ನನ್ ಜೊತೆನೆ ಬಂದ್ಬಿಟ್ಟು ಸೊಪ್ಪೆಲ್ಲ ಕುಯ್ಕೊಂಬಂದಿದ್ಯಾ? ಮೊಸೊಪ್ಪಿನ ಸಾಂಬಾರ್ ಏನಾರ ಮಾಡಿದ್ಯಾ ಇಲ್ಲ ಬಸ್ಸಾರ್ ಮಾಡಿದ್ಯಾ ಅಲ್ವೇನೆ? ಅದಿರ್ಲಿ ಕಣ್ ಗೌರಜ್ಜಿ, ಸಾಂಬಾರ್ದಿರ್ಲಿ. ಅಲ್ಲ ಕಣ್ ಗೌರಜ್ಜಿ, ಅಲ್ಲ ನಿಮ್ ಜೊತೆಲೆ ಇರ್ತೀವಿ ತಾನೆ ನಾವುನು. ಎಲ್ಲ ವಿಚಾರನೂ ನಾವು ಪ್ರತಿಯೊಂದನ್ನು ಹಂಚ್ಕೊಳ್ತೀವಿ. ಮನೆಗೆ ಒಂದ್ ಕೆಲಸ ಮಾಡಿಸ್ಲಿ, ಏನ್ ಮಾಡಿಸೋದ್ರು ಕೂಡ ಆಯ್ತಾ? ಆದ್ರೆ ನೀನ್ ಮಾತ್ರ ಗೌರಜ್ಜಿ ನೀನು ಬಲು ಕಲ್ತು ಬಿಟ್ಟಿದ್ಯಾ ಇತ್ತೀಚೆಗೆ. ಅಲ್ಲ ಕಣ್ ಗೌರಜ್ಜಿ, ಒಂದೇ ಒಂದ್ ಮಾತ್ ನನ್ಗೆ ಹೇಳಿಲ್ವಲ್ಲ ಗೌರಜ್ಜಿ ನೀವು? ಒಂದೇ ಒಂದ್ ಮಾತ್ ಹೇಳಿಲ್ಲ. ಬಾಳ ಕಲ್ತು ಬಿಟ್ಟಿದ್ಯಾ ಕಣ್ ಗೌರಜ್ಜಿ ನೀನು ಇತ್ತೀಚೆಗೆ. ಇದು ಒಳ್ಳೆ ಕತೆ ಆಗೋಯ್ತಲ್ಲಪ್ಪ ಈ ಹುಡುಗಿಯಿಂದ. ನಾನ್ ಏನ್ ಕಲ್ಸಿದೀನಿ, ನಾನ್ ಏನ್ ಮಾಡಿದೀನಿ ಅಂತ ಈ ಹುಡುಗಿ ಹಿಂಗಾಡ್ತಿದ್ದಾಳೆ. ಅಮ್ಮನೆ ಗಿರಿಜಮ್ಮ, ಏನೇ ಮಾತಾಡ್ತಿದ್ಯಾ? ನಾನು ಏನ್ ಹೇಳಿಲ್ಲ ನಿನ್ ಮುಂದೆ. ನಾನು ಏನಂತದ್ ಮಾಡಿದೀನಿ ಅಂತ ಹಿಂಗಾಡ್ತಿದ್ಯಾ? ಕೋಪ ಕೋಪ ಮಾಡ್ಕೊಳ್ತಿದ್ಯಾ? ಅಂತದ್ ಏನ್ ತಪ್ಪು ಮಾಡಿದೆ ಅಂತ ಬಾಯ್ ಬಿಟ್ಟು ಹೇಳಿದ್ರೆ ತಾನೇ ನನಗೆ ಅರ್ಥ ಆಗೋದು. ಏನು ಹೇಳ್ದಲ್ಲ ನೀನು ಸುಮ್ಕೆನೆ ಇದ್ ಮಾಡಿದ್ರೆ ಸರಿ ಆಗಲ್ಲ ಕಣ ಪಾಪ. ಏನಂತ ಹೇಳು. ನೀನು ವಿಷಯ ಹೇಳಿದ್ರೆ ಆಯ್ತಮ್ಮ. ಯಾತು ಇಲ್ಲ ಕಣ ಗೌರಜ್ಜಿ. ಹಂಗಾರೆ ನಿನಗೆ ವಿಷಯನೇ ಗೊತ್ತಿಲ್ವಾ? ಸುಮ್ಕಿರ್ ಗೌರಜ್ಜಿ, ಯಾಕೆ ಹಿಂಗ್ ಹೇಳ್ತಿದ್ಯಾ? ಸುಳ್ಳು ಸುಮ್ಕಿರು. ಏನು ವಿಚಾರ ನಿನಗ್ ಗೊತ್ತೇ ಇಲ್ದಂಗೆ ಅದೆಷ್ಟು ಚೆನ್ನಾಗಿ ಹೇಳ್ತಿದ್ಯಾ ಗೌರಜ್ಜಿ ನೀನು. ಏ ಗಿರ್ಜಮ್ಮ, ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ ನೀನು? ನೋಡು, ನಾನು ಯಾವತ್ತೂ ಇನ್ನು ಮುಂದೆ ಮಾತಾಡೋಳಲ್ಲ. ಏನಿದ್ರು ವಿಚಾರಗಳನ್ನ ನಿನ್ ಮುಂದೆ ಏನಿದ್ರು ಹೇಳ್ಬಿಡ್ತೀನಿ. ಏನಾಯ್ತಂತ ಬಾಯ್ ಬಿಟ್ಟು ಹೇಳಮ್ಮ. ಸುಮ್ನೆ ನೀನು ಅದು ಇದು ಅಂತ ಪದೇ 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 ನನಗೆ ಇದ್ ಮಾಡ್ಬೇಡ ಕಣಮ್ಮ. ಬಲು ಬೇಜಾರಾಗೋಗ್ಬಿಡುತ್ತೆ. ಏನಂತ ಹೇಳ್ತಾ ನೀನು? ಯಾಕೆ ಇಲ್ಲ ಕಣ ಗೌರಜ್ಜಿ. ಅಲ್ಲ ನಿಮ್ ಹೊಲದಲ್ಲಿ ನೀವು ಬೋರ್ ಕೊರ್ಸಿದಿರಲ್ಲ, ವಿಚಾರ ಒಂದೇ ಒಂದು ಮಾತು ಹೇಳಿಲ್ವಲ್ಲ ಗೌರಜ್ಜಿ? ಲಾರಿ ಬಂದ್ ನಿಂತೈತೆ, ಅಲ್ಲಿ ಕುಮಾರಣ್ಣ, ಗೌಡ್ರು, ಸಾವುಕಾರರು 3 ಜನ ನಿಂತ್ಕೊಂಡ್ಬಿಟ್ಟು ಅಲ್ಲೇ ಬೋರ್ ಕೊರಿಸ್ತಿದಾರೆ. ಅಲ್ಲೇ ಬೋರ್ ಕೊರಿಯೋದೆಲ್ಲ ಕೆಲಸ ಎಲ್ಲ ಶುರು ಆಗೈತೆ. ನೋಡಿದ್ರೆ ನೀನು ನಮ್ಗೊಂದು ಮಾತು ಹೇಳೋದಲ್ವಾ? ಒಬ್ರಿಗೂ ಒಂದು ಮಾತು ಹೇಳಿಲ್ಲ ಬೋರ್ ಕೊರಿಸ್ತಿದೀವಿ ಅಂತ. ಅಮ್ಮನಿ ಸುಮ್ಕಿರೆ, ಏನಂತ ಮಾತಾಡ್ತಿದ್ಯಾ ನೀನು? ನಮ್ಮ ಹೊಲದಲ್ಲಿ ಬೋರ್ ಕೊರಿಸ್ತಿದೀವ? ಸುಮ್ಕಿರು, ಅದ್ ಏನಂತ ಮಾತಾಡ್ತೀಯ? ನಾವೇನೇ ಬೋರ್ನಲ್ಲಿ ಇರೋ ಬೋರ್ನಲ್ಲಿ ನೀರ್ ಬರ್ತಿಲ್ಲ ಅಂತ ಯೋಚನೆ ಮಾಡ್ಕೊಂಡು ನಿಮ್ ರಂಗಜ್ಜ 2-3 ದಿವಸದಿಂದ ಕರೆಕ್ಟಾಗಿ ಊಟ ಮಾಡ್ತಿಲ್ಲ, ನಿದ್ದೆ ಮಾಡ್ತಿಲ್ಲ, ಯೋಚನೆ ಮಾಡ್ಕೊಂಡು ಕುಂತೈತೆ. ನೀನ್ ನೋಡಿದ್ರೆ ಇವಾಗ ಹಿಂಗ್ ಹೇಳ್ತಿದ್ಯಾ? ಯಾರ ಹೊಲದಲ್ಲಿ ಯಾರು ಬೋರ್ ಕೊರಿಸಿದಾರ ಏನೋ ನಮ್ಮ ಊರವರು, ಅವ್ರು ನೋಡ್ಕೊಂಡ್ ಬಂದ್ಬಿಟ್ಟು ಹಿಂಗ್ ಹೇಳ್ತಿದ್ಯಾ ಏನೋ? ಸುಮ್ಕಿರ್ತಾಯಿ ನೀನು. ಏನೇನೋ ಮಾತಾಡಬೇಡ ನೀನು. ಹಿಂಗೆಲ್ಲ ಮಾತಾಡಿದ್ರೆ ನನಗೆ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ. ಅದ್ ಯಾರ ಹೊಲದಲ್ಲಿ ಬೋರ್ ಕೊರಿಸ್ತಿದ್ರೆ ಏನ? ಸುಮ್ಕಿರ್ ಗೌರಜ್ಜಿ, ಹಂಗಾರೆ ಯಾರ ಹೊಲದಲ್ಲಿ ಬೋರ್ ಕೊರಿಸಿದಾರ ಅಂತಾನು ನನಗೆ ಗೊತ್ತಾಗಲ್ವಾ? ಏನಂತ ಮಾತಾಡ್ತಿದ್ಯಾ? ದಿಟ್ಟವಾಗ್ಲು ಕಣ ಗೌರಜ್ಜಿ, ದಿಟ್ಟವಾಗ್ಲೂನು ಕುಮಾರಣ್ಣ, ಗೌಡ್ರು, ಸಾವುಕಾರರು 3 ಜನ ನಿಂತ್ಕೊಂಡು ಬೋರ್ ಕೊರಿಸ್ತಿದಾರೆ. ನಿನಗೆ ಯಾಕೆ ಸುಳ್ಳು ಹೇಳಕ್ ಹೋಗಣ? ಬೇಕಾದ್ರೆ ಈಗ ರಂಗಜ್ಜನ್ ಕೇಳು, ಇಲ್ಲ ನೀನು ರಂಗಜ್ಜ ಹೋಗ್ ಬರ್ರಿ, ಬೇಕಾದ್ರೆ ಹೊಲತಾವ, ನಿಮ್ಗೆ ಗೊತ್ತಾಗುತ್ತೆ ವಿಷಯ. ಏನಪ್ಪ ನನ್ಗಂತೂ ತಲೆ ಕೆಟ್ಟೋಗಂಗ ಆಗ್ತೈತಪ್ಪ. ನೀನ್ ಏನ್ ಹೇಳ್ತಿದ್ಯಾ? ಏನು ವಿಚಾರನೇ ನನಗೊಂದು ಗೊತ್ತಿಲ್ಲಮ್ಮ, ಬೋರ್ ಕೊರಿಸ್ತಿರೋ ವಿಚಾರನೇ. ನೋಡಂತಡಿ, ನಮ್ ಸರೋದಮ್ಮಂಗುರು ನಮ್ಮ ಅಜ್ಜನ್ ಕರಿತೀನಿ, ಮನೆ ಒಳಗಡೆ ಇದಾರೆ. ಪಾಪ, ಅಮ್ಮಯ್ಯ, ಸರೋದಮ್ಮ ಬಾರ ಪಾಪ ಇಲ್ಲಿ. ಹಂಗೆ ನಿಮ್ಮ ಮಾವಂಗೂ ಕರ್ಕೊಂಡ್ ಬಾರಮ್ಮ ಇಲ್ಲಿ ಒಂದಿಟ್ಟು. ಬೇಗ ಬಾರಮ್ಮ, ಏನೋ ಅರ್ಜೆಂಟ್ ಏನೋ ಕೇಳಬೇಕು. ಬೇಗ ಅಂದ್ರೆ ಬೇಗ ಬರ್ಬೇಕು ನೋಡ್ರಿ. ಏನಜ್ಜ, ನಿನ್ಗೊಂದು ವಿಚಾರ ಗೊತ್ತಾ? ನಮ್ಮ ಹೊಲದಲ್ಲಿ ಬೋರ್ ಕೊರಿಸಿದಿರೇನಜ್ಜ ನೀವು? ಬೋರಾ? ಏಯ್ ಸುಮ್ಕಿರೆ, ಯಾರೇ ನಿನಗೆ ಹೇಳಿದ್ದು? ನನ್ಗೆ ತಲೆ ಕೆಟ್ಟು ಹೋಗೈತೆ. ನಾನು ಇಲ್ದವೆಲ್ಲ ಯೋಚನೆ ಮಾಡ್ಕೊಂಡು ಕುಂತಿದ್ದೀನಿ. ಬೋರ್ ಕೊರ್ಸೋದಂತೆ ಏನಂತ ಮಾತಾಡ್ತಿದ್ಯಾ ನೀನು? ಸುಮ್ಮಕ್ ನಡಿ. ಯಾರು ಕೊರಿಸಿದಾರಂತೆ ಬೋರು? ಏನೇನೋ ನನಗೆ ಹೊಟ್ಟೆ ಉರ್ಸ್ಬೇಡ, ಏನೇನೋ ಹೇಳ್ಬಿಟ್ಟು ಹೋಗ್ ಸುಮ್ಕೆ. ರಂಗಜ್ಜ, ನಾನೇ ಹೇಳ್ತಿಲ್ವಾ? ನಿಮ್ ಹೊಲದಲ್ಲಿ ಬೋರ್ ಕೊರಿಸಿದಾರ ಕಣಜ್ಜೋ, ಬೋರ್ ಕೊರಿಸಿದಿರಾ. ನೀನು ನನ್ನ ಮುಂದೆ ಸುಳ್ಳು ಹೇಳ್ಬಾರ್ದು, ನಾಟಕ ಮಾಡ್ಬಾರ್ದು. ನೋಡ್ದೇನಪ್ಪ ಈ ಮಗ, ಈ ಅಮ್ಮಣ್ಣಿ ಗಿರ್ಜಮ್ಮ ಹೆಂಗ್ ಹೇಳ್ತಾಳಂತ. ಅಲ್ಕಣ ಪಾಪ, ನಾನ್ ಯಾಕಮ್ಮ ಬೋರ್ ಕೊರ್ಸಕ್ ಹೋಗ್ಲಿ? ಸುಮ್ಕಿರಮ್ಮೋ. ನಾನೇನ ಬೆಳಗ್ಗೆಯಿಂದ ತೋಟದ ಕಡೆ ಮಕ ಮಾಡಿ ನೋಡಿಲ್ಲ, ಬೇಜಾರು ಮಾಡ್ಕೊಂಡು ನಾನು ಕುಂತಿದ್ದೀನಿ. ಏನಂತ ಮಾತಾಡ್ತಿದೀಯವ್ವ ನೀನು? ದಿಟ್ಟವಾಗ್ಲೂ ಇಲ್ಲ ಕಣಮ್ಮ, ಬೋರ್ ಏನೋ ಕೊರಿಸ್ತಿಲ್ಲ ನಾವು. ಇಲ್ಲ ಕಣ್ರಂಗಜ್ಜ, ನೀನ್ ಕೊರಿಸ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ಮಾತ್ರ ನಿಮ್ ಹೊಲದಲ್ಲಿ ನಾನು ಕಣ್ಣಾರೆ ಇವಾಗಿನ್ನು ನೋಡ್ಕೊಂಡ್ ಬಂದಿದ್ದೀನಿ. ದಿಟ್ಟವಾಗ್ಲೂ ಕುಮಾರಣ್ಣ, ಗೌಡ್ರು, ಸಾವುಕಾರರು 3 ಜನ ನಿಂತ್ಕೊಂಡ್ಬಿಟ್ಟು ಬೋರ್ ಕೊರಿಸ್ತಿದಾರೆ. ಲಾರಿ ಬಂದ್ ನಿಂತೈತೆ, ಕೆಲಸ ಶುರು ಮಾಡ್ಕೊಂತಿದ್ದಾರೆ. ನಾನೇ ನಿಂತ್ಕೊಂಡು ಕುಮಾರಣ್ಣನೇ ಶುರು ಮಾಡ್ಕೊಂಡ್ರಪ್ಪ, ಪಾಯಿಂಟ್ ಎಲ್ಲ ಆಗೈತಲ್ಲ, ಪಾಯಿಂಟ್ ಹತ್ರ ಕರೆಕ್ಟಾಗಿ ಬೋರ್ ಕೊರಿರಿ ಅಂತ ಕುಮಾರಣ್ಣನೇ ಹೇಳ್ತಿರೋದು. ನಾನ್ ಕಿವಿಯಾರೆ ಕೇಳಿಸ್ಕೊಂಡು ಕಣ್ಣಾರೆ ನೋಡ್ಕೊಂಡ್ ಬಂದು ನಿಮಗ್ ಕೇಳ್ತಿರೋದು. ನಿಮ್ಗೆ ಅಷ್ಟು ಅನುಮಾನ ಇದ್ರೆ ಹೊಲತಾವ ಬನ್ನಿ, ಹೊಲತಾವ ಹೋಗಿ ನೋಡ್ಕೊಂಡ್ ಬರೋದ. ಬೇಕಾದ್ರೆ ನನ್ಗೆ ದಬಾಸ್ಬೇಡ್ರಿ ನೀವು. ಏನಮ್ಮ ನೀನ್ ನೋಡಿದ್ರೆ ಹಿಂಗ್ ಹೇಳ್ತಿದ್ಯಾ? ಲೇ ಇವಳೆ, ಏನ ಈ ಗಿರ್ಜಮ್ಮ ಹಿಂಗ್ ಹೇಳ್ತಿದ್ದಾಳೆ? ನಿನ್ ಗೊತ್ತಿರಂಗೆ ನಾನೇನಾರ ಬೋರ್ ಗಿರ್ ಕೊರ್ಸಕ್ ಯಾರ ಹತ್ರ ಮಾತಾಡಿದ್ದೀನಿ? ಏನಂತಾನೆ ಅರ್ಥ ಆಗ್ತಿಲ್ವಲ್ಲೇ. ಅಲ್ಲ ನನಗೆ ಯಾಕೆ ಅನುಮಾನ ಬರ್ತೈತ್ ಕಣೆ. ಇದ್ರೂ ಇರ್ಬೋದು, ಯಾಕಂತೀಯ? ಈ ನಮ್ ಕುಮಾರಣ್ಣ ಬೆಳಿಗ್ಗೆ ನಾನು ಬಂದಿಲ್ಲ, ಅಣ್ಣಯ್ಯನೂ ಬಂದಿಲ್ಲ. ತೋಟದಲ್ಲಿ ಬೇರೆ, ನಮ್ ತೋಟದಲ್ಲಿ ನೀರ್ ಬೇರೆ ನಿಂತು ಹೋಗ್ಬಿಟ್ಟೈತೆ, ನೀರ್ ಬೇರೆ ಇಲ್ಲ ಅಂತ ಬೇರೆ ಹೇಳ್ತಿದ್ರು. ಹಂಗೇನಾದ್ರೂ ಬೋರ್ ಗಿರ್ ಏನಾರ ಕೊರ್ಸಿದಾರ ಏನಪ್ಪ ಇವ್ರು?
ಹೇಳೋದಕ್ಕೂ ಆಗಲ್ ಕಣೆ ಇವರು. ನಮ್ಮ ಅಣ್ಣ ಇದಾನಲ್ಲ, ಅವ್ನು ಇಂಥದ್ ಮಾಡ್ಬೇಕಂದ್ರೆ ಮಾಡಿ ಮುಗಿಸ್ಬಿಡ್ತಾನ. ಅವನು ಸುಮ್ಕಿರೋ ಮನುಷ್ಯನೇ ಅಲ್ಲ. ಆ ಇವಳೆ ಒಳಗೆ ರಪ್ಪನ ಬೇಗ ಹೋಗಿ ಬಂದ್ಬಿಡೋಣ ಅತ್ಲಾಗಿ. ಪಾಪ ಸರೋಜಮ್ಮ, ಬಾರಮ್ಮ ಹೋಗಿ ನೋಡ್ಕೊಂಬರೋಣ. ದಿಟ್ಟವಾಗ್ಲು ಏನಾರು ಬೋರ್ಗೀರ್ ಕೊರಿಸಿದಾರೇನಂತ. ಮಾವ ತಡೀರಿ, ಬೀಗ ಹಾಕೊಂಬರ್ತೀನಿ, ಬಾಕ್ಲ ಹಾಕೊಂಬರ್ತೀನಿ. ಹೋಗೋಣ ಬೇಗ. ಇದ್ರು ಇರ್ಬೋದು, ಹೇಳಕ್ಕಾಗಲ್ಲ. ಬೋರ್ ಕೊರಿಸಿದ್ರು ಕೊರಿಸ್ಬೋದು. ಬರಿ ಬೇಗ ಹೋಗೋಣ ಹಂಗಾರೆ. ನಿಜವಾಗ್ಲೂ ಕಣ್ರಮ್ಮ, ನಾನು ಯಾಕಮ್ಮ ಸುಳ್ಳು ಹೇಳಕ್ ಹೋಗ್ಲಿ? ನನಗ್ ಸುಳ್ಳು ಹೇಳಿದ್ರೆ ಏನಮ್ಮ ಪ್ರಯೋಜನ ಬಂತು? ಬರ್ರಿ ತೋರಿಸ್ತೀನಿ ಅಂತ ಹೇಳ್ತಿದ್ದೀನಿ. ಬರ್ರಿ ಬೇಗ ಹೋಗೋಣ. ದೊಡಪ್ಪ ಇದೇನ್ ದೊಡಪ್ಪ, ಬೋರಿ ಧೂಳೆ ಬರ್ತೈತಲ್ಲ ದೊಡಪ್ಪ. ನನಗೆ ಯಾಕ ಭಯ ಆಗಂಗ್ ಬೇರೆ ಆಗ್ತೈತಲ್ಲ ದೊಡಪ್ಪ. ಏನ್ ದೊಡಪ್ಪ ಮಾಡೋದು? ಮನೆಯವ್ರು ಬೇರೆ ಯಾರಿಗೂ ಹೇಳ್ದಂಗ್ ಬೇರೆ ಬೋರ್ ಕೊರಿಸ್ತಿದೀವಿ. ಅಕಸ್ಮಾತ್ ಏನಾರು ನೀರ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ದೊಡಪ್ಪ? ನನ್ಗಂತೂ ಯೋಚನೆ ಆಗ್ತೈತಿ. ಇವಾಗ ಬೋರ್ ಕೊರ್ಸೋವರೆಗೂ ಹೆಂಗ ಒಂಥರ ಸಮಾಧಾನ ಇತ್ತು. ಇವಾಗ ಶುರು ಮಾಡ್ಕೊಂಡಾದ್ಮೇಲೆ ಅವಣ್ಣ ನೋಡಿರಿ 250ರಿಂದ 300 ಅಡಿಗೆ ನೀರ್ ಸಿಗುತ್ತೆ ಅಂತ ಹೇಳೈತೆ. ಅಲ್ಲ 200 ಅಡಿ ದಾಟ್ತು. 200 ದಾಟಿಲ್ಲ, 180 ಇನ್ನೊಂದ್ ಲೆಂತ್ ಇಳಿಸಿದಾರೆ. ಇನ್ನೇನು 200 ಅಡಿಗೆ ಅಲ್ಲೇ ಅರ್ಧ ಹತ್ತತ್ರ ಆಗ್ತಾ ಬಂದೈತೆ. ಬರೀ ಧೂಳು ಅಂದ್ರೆ ಧೂಳು, ಅಲ್ಲಿ ನಿನ್ಕಣಕ್ ಆಗ್ತಿಲ್ಲ. ಆ ಪಾಟಿ ಧೂಳು ಬರ್ತೈತೆ. ಏನ್ ಮಾಡೋದ್ ದೊಡಪ್ಪ? ನನ್ಗೆ ಯಾಕ ಭಯ ಆಗಂಗ ಆಗ್ತೈತೆ. ಲೇ ಪಾಪ ಕುಮಾರಣ್ಣ, ಯಾಕಲ್ಲ ಎದ್ರಕಣ್ತೀಯ? ಈಗಳಲ್ಲೇ ನೀವಾಗ್ಲಿ, ನಿಮ್ಮಪ್ಪ ಆಗ್ಲಿ, ಈ ಸಾವುಕಾರ ಆಗ್ಲಿ, ಯಾರಿಗೂ ಏನು ಮೋಸ ಮಾಡಿಲ್ಲ ಕಣ್. ಸುಮ್ಕಿರಲ್ಲ, ಭಗವಂತ ಕೈ ಹಿಡಿತಾನೆ. ಸುಮ್ಕಿರ್ರವು, ಎದ್ರಕ ಬಡಿಕೊಂಡ್ರಲ್ಲ. ನೀನು ಇತ್ತೀಚೆಗೆ ಯಾಕ ನಿಮ್ಮ ಅಪ್ಪನಂಗೆನೆ ಭಯ ಪಡೋದ್ ಕಲ್ತ್ ಬಿಟ್ಟಿದ್ಯಾಕಲ್ಲ ಕುಮಾರಣ್ಣ? ಏನು ಮಾಡಕ್ ಆಗಲ್ಲ ಕಳ್ಳ. ಅಕಸ್ಮಾತ್ ಸಿಗ್ಲಿಲ್ಲ ಅಂದ್ರೂ ಸಮಾಧಾನ ಮಾಡ್ಕೊಂಡೆ ಇರ್ಬೇಕು. ಏನು ಮಾಡಕ್ ಆಗಲ್ಲ. ಏನ ಒಂದ್ ಒಳ್ಳೇದ್ ಮಾಡಿರ್ತೀವಿ, ನಮಗೂ ಒಳ್ಳೇದಾಗುತ್ತೋ ಅನ್ನೋ ಒಂದು ನಂಬಿಕೆಯಿಂದ ಬೋರ್ ಕೊಡಿಸ್ತಿದೀವಿ. ಸುಮ್ಕಿರ್ಲ, ಸಮಾಧಾನ ಮಾಡ್ಕೊಳ್ಳ, ಯೋಚನೆ ಮಾಡ್ಬೇಡ. ಆದ್ರೂನು ಗೌಡ್ರೆ ಮನ್ಸಲ್ಲಿ ಒಂಥರ ಕಾಡ್ತೈತ್ ಗೌಡ್ರೆ, ಭಯ ಆಗಂಗ ಆಗ್ತೈತಿ. ಅತ್ಲಾಗಿ ನೀರ್ ಸಿಕ್ಬಿಟ್ರೆ ಹೆಂಗ ಮನೆಯವರಿಗೆ ಖುಷಿಯಾಗಿ ಹೇಳ್ಬೋದು. ನಮ್ಮ ಅಪ್ಪಂಗೆ ಬಲು ಖುಷಿ ಅಂದ್ರೆ ಬಲು ಖುಷಿನೇ ಆಗೋಗ್ಬಿಡುತ್ತೆ. ಅಯ್ಯೋ ಅವರಿಗೆ ಹಿಡಿದ್ ನಿಲ್ಸೋದಕ್ಕಾಗಲ್ಲ, ಅಷ್ಟೊಂದು ಖುಷಿ ಆಗೋಗ್ಬಿಡುತ್ತೆ. ಅಕಸ್ಮಾತ್ ಏನಾರು ನೀರ್ ಸಿಗ್ಲಿಲ್ಲ ಅಂದ್ರೆ ಅವ್ರು ಇನ್ನೊಂದು ಮೂಲೆ ಹಿಡಿದ್ ಬಿಡ್ತಾರೆ, ಇನ್ನು ಯೋಚನೆ ಹಾಕೊಂಡ್ಬಿಡ್ತಾರ ಅಂತ ಭಯ ಆಗ್ತೈತೆ ಅಷ್ಟೇ ಗೌಡ್ರೆ. ನನಗೆ ಇನ್ನೇನಿಲ್ಲ. ನಂದು ಇರ್ಲಿ ಗೌಡ್ರೆ, ಬೇಕಾದ್ರೆ ಇನ್ನೊಂದು ಬೋರ್ ಕೊರ್ಸೋಣ, ಅದೊಂಥರ ವಿಚಾರ. ಆದ್ರೆ ಇವು ಅಪ್ಪ ಚಿಂತೆ ಹಾಕೊಂಡ್ಬಿಟ್ರೆ ನನಗೆ ಯೋಚನೆ ಆಗ್ಬಿಡುತ್ತೆ. ಕೈ ಕಾಲ ಬಂದು ನನಗೂ ಆಡಲ್ಲ, ಹಂಗಾಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಭಯ. ನೋಡೋಣ, ಸುಮ್ಕಿರ್ಲ. 300 ಅಡಿವರೆಗೂ ಟೈಮ್ ಐತೆ. 300, 350 ಅಡಿ, 400 ಅಡಿ, 500 ಅಡಿವರೆಗೂ ಕೊರ್ಸ್ಬಿಡೋಣ. ಸುಮ್ಕಿರ್ಲ, ಯೋಚನೆ ಮಾಡ್ಬೇಡ. ಏನಪ್ಪ, ಎಷ್ಟಡಿ ಆಯ್ತಪ್ಪ ಇವಾಗ? ಗೌಡ್ರೆ 180 ಆಗೈತೆ. 200 ಅಡಿಗೆ ಲೆಂತ್ ಇಳಿಸಿದೀವಿ. ಇನ್ನೇನ್ 200 ಅಡಿ ಹತ್ತತ್ರ ಗೌಡ್ರೆ. ನೋಡ್ದ ಗೌರಜ್ಜಿ, ರಂಗಜ್ಜ, ನೋಡ್ರಿ, ನಾನು ಹೇಳ್ತಿರೋ ಸುಳ್ಳ? ಬೇರೆ ಹೊಲ್ದಲ್ಲ ಬೋರ್ ಕೊರಿಸಿರೋದು, ನಿಮ್ಮೊಳನೇ ತಾನೇ ಇದು. ಎಲ್ಲ ಇದೇನಮ್ಮ ಇದು? ದಿಟ್ಟವಾಗ್ಲೂ ಈ ಗಿರ್ಜಮ್ಮ ಹೇಳ್ದಂಗೆನೆ ಇವ್ರು ಬೋರ್ ಕೊರಿಸ್ತಿದಾರ ಕಣಮ್ಮ. ಅಲ್ಲ ಬೋರ್ ಕೊರಿತಾನೆ ಐತೆ, ಚೆನ್ನಾಗೇನೆ. ಸಿಕ್ಕಾಬಟ್ಟೆ ಧೂಳು ಬೇರೆ ಬಂದೈತೆ. ಅಲ್ಲ ನಮ್ಮ ಅಣ್ಣನೂ ಕುಮಾರಣ್ಣ ಏನು ನನಗೆ ಹೇಳ್ದಂಗೆ ಕೇಳ್ದಂಗೆ ಬೋರ್ ಕೊರಿಸಿದಾರಲ್ಲ, ಇದ್ ಏನಂತ ನನ್ಗೆ ಅರ್ಥನೇ ಆಗ್ತಿಲ್ವಲ್ಲ ಅಂತ. ಎಷ್ಟಡಿ ಕೊರಿಸಿದಾರ ಏನೋ? ಯಾಕಿಂತ ತೀರ್ಮಾನ ತಗೊಂಡ್ಬಿಟ್ರು ನಮ್ಮ ಅಣ್ಣನೂ ಕುಮಾರಣ್ಣ? ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ. ನಮ್ಮ ಹೊಲದಲ್ಲೇ ಕೊರಿಸಿದಾರ ಅಂದ್ಮೇಲೆ ಇವ್ರಿಬ್ರದೇನೆ ತೀರ್ಮಾನ ತಗೊಂಡು ಕೊರಿಸ್ತಿದಾರೆ. ಅಲ್ಲ ನನ್ಗೆ ಯಾಕೆ ಹೇಳಿಲ್ಲ? ನಾನೇನ್ ಮಾಡ್ತಿದ್ದೆ ನನ್ಗೆ ಹೇಳಿದ್ರೆ ಅಂತ. ನಾನ್ ಅನ್ಕೊಂಡಂಗೆ ಈಗ ಬೋರ್ನಲ್ಲಿ ನೀರ್ ಇಲ್ವಲ್ಲ, ಅದಕ್ಕೋಸ್ಕರ ಬೋರ್ ಕೊರಿಸ್ತಿದಾರ ಅತ್ಲಾಗ ಸಡನ್ ಆಗಿ ಅತ್ಲಾಗಿ. ನಾನು ಹೇಳಿದ್ರೆ ನನಗೆ ಸಾಮಾನ್ಯಕ್ಕೆ ನಾನು ಸುಮ್ಮನೆ ಟೆನ್ಷನ್ ತಗೊಳ್ತೀನಿ, ಯೋಚನೆ ಹಾಕೊಳ್ತೀನಿ ಅಂತ ನನ್ನ ಮುಂದೆ ಏನು ಹೇಳ್ದಲೆ ಅಲ್ಲ ಬೋರ್ ಕೊರಿಸ್ತಿದಾರ ಅತ್ಲಾಗಿ. ಮಾಡ್ಲಿ ಅತ್ಲಾಗಿ, ಒಳ್ಳೆ ಕೆಲಸನೇ ಮಾಡ್ತಿದಾರೆ. ಇನ್ನೇನ್ ಮಾಡಕ್ಕಾಗುತ್ತೆ ಅತ್ಲಾಗಿ? ನೀರಿಲ್ಲ ಏನಿಲ್ಲ ಆ ಬೋರ್ನಲ್ಲಿ. ಸದ್ಯ ಇದ್ರಲ್ಲಾದ್ರೂ ನೀರ್ ಸಿಕ್ಕಿರೆ ಸಾಕಂತಪ್ಪ ಭಗವಂತ. ಏನ್ ಮಾಡೋದು ಏನೋ ಅತ್ಲಾಗಿ. ಕೊರಿಸ್ಲಿ ಅತ್ಲಾಗಿ. ಎಷ್ಟಡಿ ಆಗೈತೆ ಏನೋ. ಲೇ ಪಾಪ ಕುಮಾರಣ್ಣ, ದೊಡಪ್ಪ ಅಪ್ಪ ಬಂದಿದಾರ ಅನ್ಸುತ್ತೆ ದೊಡಪ್ಪ. ಕರಿತಿದ್ದಾರೆ. ಅಪ್ಪ ಯಾವಾಗ ಬಂದಪ್ಪ? ಬಂದ್ರ? ಸರಿ ಆಯ್ತು ಬರ್ರಿ. ಬೋರ್ ಕೊರಿಸ್ತಿದೀವಿ ಕಣಪ್ಪ. ಅಲ್ಲ ಕಣ್ಣ ಪಾಪ, ಬೋರ್ ಕೊರಿಸ್ತಿದ್ದೀರ ಗೊತ್ತಾಯ್ತು. ನನ್ಗೊಂದು ಮಾತು ಹೇಳೋದಲ್ವಲ್ಲ ಪಾಪ ನೀವು.